ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಶ್ರೀರಾಮನವಮಿಯ ಹಬ್ಬದ ಆಚರಣೆಯನ್ನು ಮತ್ತು ಸರಳವಾಗಿರುವ ಈ ಒಂದು ಮಂತ್ರವನ್ನು ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ಯಾರೆಲ್ಲ ಈ ಒಂದು ಶ್ರೀರಾಮನವಮಿಯ ಹಬ್ಬವನ್ನು ಮಾಡ್ತಾಯಿದ್ರು ಅವರಿಗೆಲ್ಲ ಶ್ರೀರಾಮನ ಆಶೀರ್ವಾದ ಅನ್ನೋವಂಥದ್ದು ಸಿಗಲಿ ಅಂತೇಳಿ ನಾನು ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಬನ್ನಿ ಈ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೋಡಿ, ಇವತ್ತಿನ ದಿವಸ ಶ್ರೀರಾಮನವಮಿಯನ್ನು ಈ ವರ್ಷ ಚೈತ್ರ ಮಾಸದಲ್ಲಿ ನವಮಿಯ ತಿಥಿಯಂದು ಬರುವಂಥದ್ದು ಈ ಒಂದು ಶ್ರೀರಾಮನವಮಿ ಅಂತಲೇ ಹೇಳಬಹುದು. ಈ ಒಂದು ಯುಗಾದಿಯಾದ 9 ದಿನಗಳಲ್ಲಿ ಈ ಒಂದು ಶ್ರೀರಾಮ ಹುಟ್ಟಿದ್ದಾನೆ ಅಂಥೇಳಿ ಉಲ್ಲೇಖಿಸಲಾಗಿದೆ. ಮತ್ತು ಈ ಒಂದು ರಾಮನವಮಿಯನ್ನು ಶ್ರೀರಾಮನ ಹುಟ್ಟುಹಬ್ಬವನ್ನೇ ನಾವು ಶ್ರೀರಾಮನವಮಿ ಅಂಥೇಳಿ ಆಚರಣೆಯನ್ನು ಮಾಡುವಂಥದ್ದು. ಇವತ್ತಿನ ದಿವಸ ನಾವು ಏನಂತಂದರೆ, ಇವಾಗ ವಿಪರೀತವಾಗಿ ಬಿಸಿಲು ಅನ್ನೋವಂಥದ್ದು ಇದ್ದೇ ಇರುತ್ತೆ. ದೇವರ ನೈವೇದ್ಯಕ್ಕೆ ಕೋಸಂಬರಿ, ಪಾನಕ, ಮಜ್ಜಿಗೆ ಮತ್ತು ನಿಮ್ಮ ಕೈಲಾದಷ್ಟು ಏನನ್ನ ಚಿತ್ರಾನ್ನ, ಪುಳಿಯೋಗರೆ ಈ ರೀತಿಯಾಗಿ ಮಾಡಿ ನೀವು ಎಲ್ಲಿ ಇವಾಗ ಬಡವರಿಗೆ, ಬಗ್ಗರಿಗೆ ದಾನ ಧರ್ಮಗಳನ್ನು ಮಾಡೋದ್ರಿಂದ ಅದರಿಂದ ಕೂಡ ನೀವು ಶ್ರೀರಾಮನ ಒಂದು ಆಶೀರ್ವಾದವನ್ನು ಪಡ್ಕೊಳ್ಬಹುದು. ಶ್ರೀರಾಮನ ಅನುಗ್ರಹಕ್ಕೆ ನಾವು ಪಾತ್ರರಾಗಬಹುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ತುಂಬ ಜನ ಈ ಕಡೆಗೆ ಬಸ್ ಸ್ಟಾಪ್ಗಳಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ಈ ತುಂಬ ಬಿಸಿಲಿರುತ್ತೆ. ಅಂಥದ್ರಲ್ಲಿ ಇವತ್ತು ಪಾನಕ ಮತ್ತು ಮಜ್ಜಿಗೆ ಆಗಿರಬಹುದು, ಕೋಸಂಬರಿ ಆಗಿರ್ಬೋದು, ತುಂಬ ಜನ ಜಾಸ್ತಿ ಮಾಡ್ಕೊಂಡು ಹೋಗಿ ಅನುಕೂಲ ಇರೋವಂಥವ್ರು ಎಲ್ಲರಿಗೂ ಭಕ್ತಾದಿಗಳಿಗೆ ಕೊಡ್ತಾರೆ. ಅದರಿಂದ ಕೂಡ ಅವರು ಬಿಸಿಲಿನ ಬೇಗೆಯಲ್ಲಿ ಬೆಂದುತ್ತಾ ಇರೋವಂಥದ್ದು ಕಡಿಮೆ ಆಗುತ್ತೆ. ಅವರು ನಿಮಗೆ ಆಶೀರ್ವಾದವನ್ನು ಮಾಡಿದಾಗ ನಿಮ್ದು ಏನೇ ಒಂದು ಇದಿದ್ರೂ ಕೂಡ ಅದು ಪರಿಹಾರ ಅನ್ನೋವಂಥದ್ದು ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇವತ್ತಿನ ದಿವಸ ಈ ವರ್ಷ 2 ದಿನಗಳಲ್ಲಿ ಬಂದಿದೆ. 26ನೇ ತಾರೀಕು, 27ನೇ ತಾರೀಕು. ನಿನ್ನೇನು ಒಂದಷ್ಟು ಜನ ಮಾಡಿದ್ದಾರೆ, ಇವತ್ತು ಒಂದಷ್ಟು ಜನ ಮಾಡಿರೋವಂಥದ್ದು. ನಾವಿರುವಂಥ ಏರಿಯಾದಲ್ಲಿ ಇವತ್ತೇ ಶ್ರೀರಾಮನವಮಿಯ ಹಬ್ಬವನ್ನು ಮಾಡಿದರು. ಮತ್ತು ಇವತ್ತು ಸೀತಾರಾಮ ಕಲ್ಯಾಣೋತ್ಸವ ಕೂಡ ಇವತ್ತು ಇಲ್ಲಿ ಇತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿರೋವಂಥದ್ದು ಪೂಜೆ ಎಲ್ಲ. ನಾವು ಕೂಡ ಹೋಗಿದ್ವಿ. ನಮಗೂ ಕೂಡ ತುಂಬ ಅಂದರೆ ತುಂಬ ಖುಷಿಯಾಯಿತು. ನಾನು ಲಾಸ್ಟಲ್ಲಿ ಕ್ಲಿಪ್ಪಿಂಗನ್ನು ಹಾಕ್ತೀನಿ. ಯಾಕಂದರೆ ನನ್ನದು ಕ್ಯಾಮ್ರಾ ಸರಿ ಇಲ್ಲದಿರೋ ಕಾರಣದಿಂದಾಗಿ ನಾನು ಫುಲ್ ವೀಡಿಯೋ ತೆಗೊಳಕ್ಕಾಗಿಲ್ಲ. ಯಾಕಂದರೆ ಎಲ್ಲ ಫುಲ್ಲು ಬ್ಲರ್ ಅಂತ ಬರ್ತಾಯಿತ್ತು. ಹಾಗಾಗಿ ಇವತ್ತಿನ ದಿವಸ ಖಂಡಿತವಾಗ್ಲೂ ನೀವು ಸಂಜೆ ಅಷ್ಟೊತ್ತಿಗೆ ನಿಮ್ಮ ಮನೆಯಲ್ಲಿ ರಾಮನ ಫೋಟೋ ಇರಲಿ, ಇಲ್ಲಾಂದರೆ ವೆಂಕಟೇಶ್ವರ ಫೋಟೋ ಇರಲಿ, ಕೃಷ್ಣನ ಫೋಟೋ ಇರಲಿ, ಅದಕ್ಕೂ ಕೂಡ ನೀವು ತುಳಸಿಯನ್ನು ಹಾಕಿ ನಿಮ್ಮ ಮನೆಯಲ್ಲಿ ಸ್ವಲ್ಪ ಮಜ್ಜಿಗೆ, ಪಾನಕ, ಸ್ವಲ್ಪ ಕೋಸಂಬರಿಯನ್ನು ನೈವೇದ್ಯಕ್ಕೆ ಇಟ್ಟು ನೀವು ಶ್ರೀರಾಮನನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಆ ಒಂದು ಶ್ರೀರಾಮನ ಆಶೀರ್ವಾದ ಅನ್ನುವಂಥದ್ದು ಕೂಡ ನಿಮಗೆ ಸಿಗೋವಂಥದ್ದು. ಹಾಗಾಗಿ ಖಂಡಿತವಾಗ್ಲೂ ಎಲ್ಲರೂ ಮಾಡ್ಕೊಳ್ಳಿ ಅಂತೇಳಿ ತಿಳ್ಕೊಡ್ತೀನಿ. ಇದನ್ನು ಕೆಲವು ಭಾಗಗಳಲ್ಲಿ ಈ ಶ್ರೀರಾಮನವಮಿಯನ್ನು ಅವರಿಗೆ ಆಚರಣೆಗೆ ಗೊತ್ತಿಲ್ಲ. ನಮ್ಮ ಬೆಳಗಾವಿ ಸೈಡಲ್ಲಿ ಇದು ನಮಗೆ ಶ್ರೀರಾಮನವಮಿ ಅನ್ನೋದು ಅಷ್ಟಾಗಿ ನಮ್ಮ ಕಡೆಗೆ ಇದನ್ನು ಆಚರಣೆಯನ್ನು ಮಾಡೋದಿಲ್ಲ. ನಮಗೆ ಇದ್ರ ಬಗ್ಗೆ ಮಾಹಿತಿ ಕೂಡ ಇಲ್ಲ. ಆದರೆ ಅಕ್ಕ ಅವರು ಬೆಂಗಳೂರಲ್ಲಿ ಇರೋದ್ರಿಂದ ಅವರು ಕಂಪ್ಲೀಟಾಗಿ ಈ ಹಬ್ಬವನ್ನು ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು. ಹಾಗಾಗಿ ಅದನ್ನೇ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಈ ಒಂದು ರಾಮನನ್ನು ನಾವು ಏನೇ ಒಂದು ಕೇಳಿಕೊಂಡ್ರು ಕೂಡ ಅತಿ ಶೀಘ್ರವಾಗಿ ಕೋರಿಕೆ ಅನ್ನೋವಂಥದ್ದು ನಮಗೆ ಈಡೇರುತ್ತೆ ಅಂತಲೇ ಹೇಳಬಹುದು. ಶ್ರೀರಾಮನ ಬಂಟ ಹನುಮಂತನನ್ನು ಕೂಡ ನಾವು ಇವತ್ತಿನ ದಿವಸ ಆರಾಧನೆಯನ್ನು ಮಾಡೋದ್ರಿಂದ ನಮಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಮಕ್ಕಳಿಗೂ ಕೂಡ ಅಷ್ಟೇ. ಯಾರಿಗಾನ ಈ ಒಂದು ಈ ಭಯ ಅನ್ನುವಂಥದ್ದು, ನಿದ್ದೆನಲ್ಲಿ ಬೆಚ್ಚಿ ಬೀಳೋದಾಗಿರಬಹುದು, ಮತ್ತು ಅವರು ಅನಾರೋಗ್ಯಕ್ಕೆ ಸಿಲುಕುವಂಥದ್ದು, ಪದೇ ಮಕ್ಕಳು ಹುಷಾರು ತಪ್ತಾ ಇರೋವಂಥದ್ದು, ಅಂಥದ್ದೇನಾನ ಸಮಸ್ಯೆ ಇದ್ದರೂ ಕೂಡ ಇವತ್ತಿನ ದಿವಸ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ನೀವು ಈ ಆರೆಂಜ್ ಕಲರ್ ಬೊಟ್ಟನ್ನು ಅಂಥದ್ದು ಇಕ್ಕಿರ್ತಾರೆ. ಮತ್ತು ತೀರ್ಥದ ನೀರಂಥದ್ದು ಕೂಡ ಸಿಗುತ್ತೆ. ಹನುಮನ ಪಾದದ ಕೆಳಗಡೆಗೆ ಮಧ್ಯಭಾಗದಲ್ಲಿ ಇರುತ್ತೆ. ಆ ಒಂದು ನೀರನ್ನು ತೆಗೆದುಕೊಂಡು ಬಂದು ನಿಮ್ಮ ಮಕ್ಕಳಿಗೆ ಒಂದು 3 ಬಾರಿ ಪ್ರೋಕ್ಷಣೆಯನ್ನು ಮಾಡೋದ್ರಿಂದ ಕೂಡ ಅವರು ಆ ರೀತಿಯಾಗಿ ಭಯ ಬೀಳ್ತಾ ಇರೋದು, ಕನಸಿನಲ್ಲಿ ಬೆದರ್ತಾ ಇರೋದು ಅದೆಲ್ಲ ಕ್ರಮೇಣವಾಗಿ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬಹುದು. ಇವತ್ತಿನ ದಿನ ನೀವು ನಿಮ್ಮ ಕೈಯಲ್ಲಿ ಏನು ಮಂತ್ರವನ್ನು ಹೇಳೋಕ್ಕಾಗಿಲ್ಲ ಅಂತಂದ್ರೂ ಕೂಡ
ಶ್ರೀರಾಮ್ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಅಂಥೇಳಿ ನೀವು ಈ ಮಂತ್ರವನ್ನು ಒಂದು 108 ಬಾರಿ ಹೇಳ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಆ ಒಂದು ಶ್ರೀರಾಮನ ಒಂದು ನಾಮವನ್ನು ಹೇಳೋದ್ರಿಂದ ಕೂಡ ನಿಮ್ದು ಎಷ್ಟೋ ಒಂದು ಗೊತ್ತಿಲ್ಲದೆ ಅನ್ನುವಂಥ ದೋಷಗಳಿದ್ರೂ ಕೂಡ ಅವೆಲ್ಲ ಪರಿಹಾರ ಅನ್ನುವಂಥದ್ದಾಗುತ್ತೆ. ಸರಳವಾಗಿರುವಂಥ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಶ್ರೀರಾಮ್ ಅನ್ನುವಂಥ ಒಂದು ಬೀಜಾಕ್ಷರಿಯ ಮಂತ್ರವನ್ನು ಹೇಳ್ಕೊಳ್ಳಿ. ಅದರಿಂದ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದನ್ನುವಂಥದ್ದಾಗುತ್ತೆ. ನಿಮ್ದು ಏನೇ ಒಂದು ಅನುಕೂಲಗಳು ಇಲ್ಲ, ಕೋರಿಕೆ ಇಲ್ಲ ಅಂದರೂ ಕೂಡ ಖಂಡಿತವಾಗ್ಲೂ ಕೋರಿಕೆ ಅನ್ನುವಂಥದ್ದು ಈಡೇರುತ್ತೆ. ಶ್ರೀರಾಮನ ಆಶೀರ್ವಾದ ಅನ್ನುವಂಥದ್ದು ಸಿಗುತ್ತೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ತುಂಬ ಜನ ಇವತ್ತೇ ಮಾಡಿರೋ ಅಂಥದ್ದು. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ನೀವು ನಿನ್ನೆ ಕೂಡ ಸುಮಾರಷ್ಟು ಜನ ಮಾಡಿದ್ದಾರೆ, ಗುರುವಾರ ಕೂಡ. ಇದು ನೋಡಿ, ಇಲ್ಲಿ ಅಕ್ಕವರ ಏರಿಯಾದಲ್ಲಿ ಮಾಡಿರುವಂಥ ಇದು ಸೀತಾರಾಮ ಕಲ್ಯಾಣೋತ್ಸವದ ಫೋಟೋ ಅಷ್ಟೊಂದು ಕ್ಲಿಯರಾಗಿ ಬಂದಿಲ್ಲ. ಆದರೆ ನೋಡಿ, ಇಲ್ಲಿ ಅರ್ಚಕರು ನಮಗೆ ಮಂಗಳಾರತಿಯನ್ನು ಕೊಡ್ತಾ ಇದ್ದಾರೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ, ಟೇಕ್ ಕೇರ್, ಬಾಯ್.